ನಮಸ್ಕಾರ ಆತ್ಮೀಯ ಕೇಳುಗರೆ, ಜ್ಞಾನಧ್ವನಿ 90.8 FM ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯೋಗ ಸಂಶೋಧಕರಾದ ಮಾರ್ಕ್ ಸಿಂಗಲ್ಟನ್ ಅವರು ಬರೆದ ಯೋಗ ಬಾಡಿ ದಿ ಒರಿಜಿನ್ಸ್ ಆಫ್ ಮಾಡರ್ನ್ ಪೋಶ್ಚರ್ ಪ್ರಾಕ್ಟೀಸ್ ಎಂಬ ಪುಸ್ತಕವು ಜಾಗತಿಕ ಯೋಗ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ ಹಾಗೂ ಕ್ರಾಂತಿಕಾರಿ ಕೃತಿಯಾಗಿದೆ. 2010ರಲ್ಲಿ ಇದು ಪ್ರಕಟವಾಗಿದೆ. ಇಂದು ಜಗತ್ತಿನಾದ್ಯಂತ ಜನರು ಅಭ್ಯಾಸ ಮಾಡುತ್ತಿರುವ ಆಸನ ಆಧಾರಿತ ಯೋಗವು, ಪೋಶ್ಚರಲ್ ಯೋಗ, ನಾವಂದುಕೊಂಡಂತೆ ಸಾವಿರಾರು ವರ್ಷಗಳ ಹಳೆಯ ಅವಿಚ್ಛಿನ್ನ ಸಂಪ್ರದಾಯದಿಂದ ನೇರವಾಗಿ ಬಂದಿದ್ದಲ್ಲ. ಬದಲಿಗೆ ಅದು 20ನೇ ಶತಮಾನದ ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯತೆ, ಪಾಶ್ಚಿಮಾತ್ಯ ವ್ಯಾಯಾಮ ಶಾಲೆಗಳು ಮತ್ತು ಯುರೋಪಿಯನ್ ಜಿಮ್ನಾಸ್ಟಿಕ್ಸ್ನ ಮಿಶ್ರಣದಿಂದ ರೂಪುಗೊಂಡ ಒಂದು ಆಧುನಿಕ ಆವಿಷ್ಕಾರ ಎಂದು ಲೇಖಕರು ಈ ಪುಸ್ತಕದಲ್ಲಿ ಸಬಲ ಆಧಾರಗಳೊಂದಿಗೆ ವಾದಿಸುತ್ತಾರೆ. ಸ್ನೇಹಿತರೆ, ಯೋಗ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಹಿಮಾಲಯದ ಋಷಿಮುನಿಗಳು, ಸಾವಿರಾರು ವರ್ಷಗಳ ಇತಿಹಾಸ, ಪದ್ಮಾಸನದಲ್ಲಿ ಕುಳಿತ ಶಾಂತ ಮುಖಗಳು ಅಲ್ವಾ? ಆದರೆ ಇಂದು ನಾವು ಜಿಮ್ನಲ್ಲಿ, ಸ್ಟುಡಿಯೋಗಳಲ್ಲಿ ಮಾಡುವಂತಹ ತೀವ್ರ ದೈಹಿಕ ಕಸರತ್ತಿನ ಸ್ಟ್ರೆಚಿಂಗ್ ಯೋಗಾಸನಗಳು ನಿಜವಾಗಿಯೂ 5,000 ವರ್ಷಗಳಷ್ಟು ಹಳೆಯದಾ? ಅಥವಾ ಇದರ ಹಿಂದೆ ನಾವ್ಯಾರೂ ತಿಳಿಯದ ಕ್ರಾಂತಿಕಾರಿ ಇತಿಹಾಸ ಇದೆಯಾ? ಖಂಡಿತ ಇದೆ. ಯೋಗದ ಇತಿಹಾಸವನ್ನು ಸಂಪೂರ್ಣವಾಗಿ ಮರುಚಿಂತನೆಗೆ ಒಳಪಡಿಸಿದ ಮಾರ್ಕ್ ಸಿಂಗಲ್ಟನ್ ಅವರ ಪ್ರಸಿದ್ಧ ಕೃತಿ ಯೋಗ ಬಾಡಿ ದಿ ಒರಿಜಿನ್ಸ್ ಆಫ್ ಮಾಡರ್ನ್ ಪೋಶ್ಚರ್ ಪ್ರಾಕ್ಟೀಸ್ ಪುಸ್ತಕದ ರೋಚಕ ಸತ್ಯಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಕೇವಲ ಆಧ್ಯಾತ್ಮಿಕವಾಗಿದ್ದ ಯೋಗ ಬ್ರಿಟಿಷ್ ಮಿಲಿಟರಿ ಡ್ರಿಲ್ ಮತ್ತು ಯುರೋಪಿಯನ್ ಜಿಮ್ನಾಸ್ಟಿಕ್ಸ್ ಜೊತೆ ಸೇರಿ ಇವತ್ತಿನ ಗ್ಲೋಬಲ್ ಫಿಟ್ನೆಸ್ ಟ್ರೆಂಡ್ ಆಗಿ ಹೇಗೆ ಬದಲಾಯಿತು? ನಮ್ಮ ಮೈಸೂರು ಅರಮನೆಗೂ ಈ ಆಧುನಿಕ ಯೋಗಕ್ಕೂ ಇರೋ ನಂಟೇನು? ಪ್ರಮುಖ ಸಿದ್ಧಾಂತ. ಸ್ನೇಹಿತರೆ, ನಾವು ನೀವೆಲ್ಲ ಅಂದುಕೊಂಡಿರೋದು ಏನು? ಇವತ್ತು ಜಗತ್ತಿನಾದ್ಯಂತ ಜನರು ಮಾಡೋ ಶೀರ್ಷಾಸನ, ಭುಜಂಗಾಸನ, ಧನುರಾಸನಗಳೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಗಳು ಹೇಳಿಕೊಟ್ಟ ಹಾಗೆಯೇ ನಡ್ಕೊಂಡು ಬಂದಿದೆ ಅಂತ ಅಲ್ವಾ? ಆದರೆ ಲೇಖಕ ಮಾರ್ಕ್ ಸಿಂಗಲ್ಟನ್ ಇಲ್ಲಿ ಬಿಡೋ ಬಾಂಬ್ ಏನಪ್ಪ ಅಂತಂದರೆ, ಖಂಡಿತ ಇಲ್ಲ. ಪ್ರಾಚೀನ ಗ್ರಂಥಗಳಾದ ಯೋಗ ಸೂತ್ರದಲ್ಲಾಗಲಿ ಅಥವಾ ಮಧ್ಯಕಾಲೀನ ಹಠಯೋಗ ಗ್ರಂಥಗಳಲ್ಲಾಗಲಿ ಇವತ್ತಿನ ತರಹದ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆದ ದೈಹಿಕ ಕಸರತ್ತಿನ ಆಸನಗಳಿಗೆ ಜಾಗವೇ ಇರಲಿಲ್ಲ. ಹಳೆಯ ಕಾಲದಲ್ಲಿ ಆಸನ ಅಂದರೆ ಕೇವಲ ಧ್ಯಾನಕ್ಕೆ ಕುಳಿತುಕೊಳ್ಳುವ ಒಂದು ಸ್ಥಿರವಾದ ಭಂಗಿ ಅಷ್ಟೇ ಆಗಿತ್ತು. ಅಲ್ಲಿ ಸಿಕ್ಸ್ ಪ್ಯಾಕ್ ಮಾಡೋ ಭಂಗಿಗಳಾಗಲಿ, ಫ್ಲೆಕ್ಸಿಬಿಲಿಟಿ ಪ್ರದರ್ಶಿಸೋ ತಂತ್ರಗಳಾಗಲಿ ಇರಲಿಲ್ಲ. ಹಾಗಾದರೆ ಇವತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಸೂಪರ್ ಹಿಟ್ ಆಗಿರೋ ಈ ಪೋಶ್ಚರಲ್ ಯೋಗ ಅಥವಾ ಭಂಗಿ ಯೋಗ ಎಲ್ಲಿಂದ ಬಂತು? ಇದೇ ಈ ಪುಸ್ತಕದ ಅಸಲಿ ಟ್ವಿಸ್ಟ್. 20ನೇ ಶತಮಾನದ ಆರಂಭದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ, ಭಾರತೀಯ ಸಾಂಪ್ರದಾಯಿಕ ಯೋಗಕ್ಕೆ ಯುರೋಪಿನ ಕಸರತ್ತುಗಳು ಲಿಂಕ್ ಆದವು. ಯುರೋಪಿಯನ್ ಜಿಮ್ನಾಸ್ಟಿಕ್ಸ್, ಬ್ರಿಟಿಷ್ ಮಿಲಿಟರಿ ಡ್ರಿಲ್ ಮತ್ತು ನಮ್ಮ ದೇಶಿ ಕುಸ್ತಿ ಇವೆಲ್ಲವೂ ಸೇರಿ ಒಂದು ಅದ್ಭುತವಾದ ಫ್ಯೂಷನ್ ತಯಾರಾಯಿತು. ಆ ಫ್ಯೂಷನ್ ಆವೃತ್ತಿಯೇ ಇಂದಿನ ಆಧುನಿಕ ಯೋಗ. ಸರಳವಾಗಿ ಹೇಳಬೇಕು ಅಂದರೆ, ಇವತ್ತಿನ ಯೋಗ ಕೇವಲ ಹಿಮಾಲಯದ ಋಷಿಗಳ ಕೊಡುಗೆಯಲ್ಲ. ಅದು ಈಸ್ಟರ್ನ್ ಮತ್ತು ವೆಸ್ಟರ್ನ್ ಕಲ್ಚರ್ ಮುಖಾಮುಖಿಯಾಗಿ ಹುಟ್ಟಿದ ಒಂದು ಮಾಡರ್ನ್ ಮ್ಯಾಜಿಕ್. ಇದನ್ನೇ ಲೇಖಕರು ಸಾಕ್ಷಿ ಸಮೇತ ಈ ಪುಸ್ತಕದಲ್ಲಿ ಸಾಬೀತು ಮಾಡಿದ್ದಾರೆ. ಇತಿಹಾಸ ಮತ್ತು ಹಿನ್ನೆಲೆ. ಯೋಗಿಗಳ ಬಗೆಗಿನ ನಕಾರಾತ್ಮಕ ದೃಷ್ಟಿಕೋನ. ಇವತ್ತು ಜಗತ್ತಿನ ಶ್ರೀಮಂತರು, ಪ್ರಖ್ಯಾತ ಸೆಲೆಬ್ರಿಟಿಗಳು ಯೋಗವನ್ನು ಅತ್ಯಂತ ಗೌರವದಿಂದ ನೋಡ್ತಾರೆ. ಆದರೆ ಆ ಕಾಲದಲ್ಲಿ ಯೋಗಿಗಳ ಪರಿಸ್ಥಿತಿ ಹೀಗಿರಲಿಲ್ಲ. ಹೌದು, ಬ್ರಿಟಿಷರು ಮತ್ತು ಭಾರತಕ್ಕೆ ಬಂದ ಪಾಶ್ಚಿಮಾತ್ಯ ಪ್ರವಾಸಿಗರು ಭಾರತದ ಯೋಗಿಗಳನ್ನು ನೋಡುತ್ತಿದ್ದ ದೃಷ್ಟಿಕೋನ ತೀರಾ ನಕಾರಾತ್ಮಕವಾಗಿತ್ತು ಮತ್ತು ಅಸಹ್ಯದಿಂದ ಕೂಡಿತ್ತು. ಅಷ್ಟಕ್ಕೂ ಬ್ರಿಟಿಷರು ಯೋಗಿಗಳನ್ನು ಹೇಗೆ ಬಿಂಬಿಸುತ್ತಿದ್ದರು ಗೊತ್ತಾ? ಅವರ ಪಾಲಿಗೆ ಯೋಗಿಗಳು ಅಂದರೆ ಫಕೀರರು, ರಸ್ತೆ ಬದಿಯ ಜಾದುಗಾರರು, ಅಥವಾ ಕೇವಲ ದೈಹಿಕ ಕಸರತ್ತು ತೋರಿಸಿ ಭಿಕ್ಷೆ ಬೇಡುವ ಸೋಮಾರಿಗಳು. ಬೀದಿಗಳಲ್ಲಿ ವಿಚಿತ್ರ ಭಂಗಿಗಳಲ್ಲಿ ದೇಹವನ್ನು ಬಳುಕಿಸುತ್ತಾ ಕುಳಿತುಕೊಳ್ಳುವ ಇವರಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಎಂಬುದು ಬ್ರಿಟಿಷರ ವಾದವಾಗಿತ್ತು. ಇನ್ನೂ ಕೆಲವರಂತೂ ಇವರನ್ನು ಸಮಾಜದ ಶಾಂತಿ ಕದಡುವ ವಿಷಕಾರಿ ಗುಂಪು ಎಂದೇ ಗುರುತಿಸಿದ್ದರು. ಈ ನಕಾರಾತ್ಮಕ ಇಮೇಜ್ ಎಷ್ಟರ ಮಟ್ಟಿಗೆ ಭಾರತೀಯರ ಮನಸ್ಸಿನಲ್ಲಿ ನಾಟಿಬಿಟ್ಟಿತ್ತು ಅಂದರೆ, ನಮ್ಮ ಸ್ವಂತ ದೇಶದ ವಿದ್ಯಾವಂತ ನಾಗರಿಕರು ಯೋಗಿಗಳು ಎಂದರೆ ಮುಖ ಸಿಂಡಿರಿಸುವಂತಾಗಿತ್ತು. ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಎಂದರೆ, ಸ್ವತಃ ಸ್ವಾಮಿ ವಿವೇಕಾನಂದರು
1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಯೋಗದ ಬಗ್ಗೆ ಮಾತನಾಡಿದಾಗ ಜಗತ್ತೇ ಮಂತ್ರಮುಗ್ಧವಾಯಿತು ಅಲ್ವಾ? ಆದರೆ ಆಶ್ಚರ್ಯದ ಸಂಗತಿ ಎಂದರೆ ವಿವೇಕಾನಂದರು ಅಲ್ಲಿ ಹಠಯೋಗದ ಅಥವಾ ದೈಹಿಕ ಆಸನಗಳ ಬಗ್ಗೆ ಮಾತನಾಡಲೇ ಇಲ್ಲ. ಯಾಕೆ ಗೊತ್ತಾ? ಯೋಗಾಸನಗಳ ಬಗ್ಗೆ ವಿದೇಶಿಗರಲ್ಲಿದ್ದ ನಕಾರಾತ್ಮಕ ದೃಷ್ಟಿಕೋನ ವಿವೇಕಾನಂದರಿಗೂ ಗೊತ್ತಿತ್ತು. ಅದಕ್ಕೆ ಅವರು ಆಸನಗಳನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಕೇವಲ ಮನಸ್ಸು ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಿಸಿದ ರಾಜಯೋಗವನ್ನು ಮಾತ್ರ ಜಗತ್ತಿಗೆ ಪರಿಚಯಿಸಿದರು. ದೈಹಿಕ ಆಸನಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಪಡಿಸುತ್ತವೆ ಎಂಬ ನಂಬಿಕೆ ಅವರದಾಗಿತ್ತು. ನೋಡಿದರ ಸ್ನೇಹಿತರೆ, ಇವತ್ತು ಜಗತ್ತೇ ತಲೆಬಾಗುವ ಯೋಗಾಸನಗಳನ್ನು ಒಂದು ಕಾಲದಲ್ಲಿ ಹೇಗೆ ಕೀಳಾಗಿ ನೋಡಲಾಗುತ್ತಾ ಇತ್ತು ಅಂತ. ಹಾಗಾದರೆ ಈ ನಕಾರಾತ್ಮಕ ಇಮೇಜ್ ಬದಲಾಗಿದ್ದು ಹೇಗೆ? ಪಾಶ್ಚಿಮಾತ್ಯ ದೈಹಿಕ ಸಂಸ್ಕೃತಿಯ ಪ್ರಭಾವ, ದಿ ಇಂಟರ್ನ್ಯಾಷನಲ್ ಫಿಸಿಕಲ್ ಕಲ್ಚರ್ ಮೂವ್ಮೆಂಟ್. ಕೇಳಿದರೆ ಈಗ ಕಥೆಯ ಅಸಲಿ ಟ್ವಿಸ್ಟ್ ಕಡೆ ಹೋಗೋಣ. ಯೋಗಿಗಳನ್ನು ಕೀಳಾಗಿ ನೋಡ್ತಿದ್ದ ಜಗತ್ತು ಇದ್ದಕ್ಕಿದ್ದಂತೆ ಯೋಗಾಸನಗಳ ಹಿಂದೆ ಬಿದ್ದಿದ್ದು ಹೇಗೆ? ಇದಕ್ಕೆ ಕಾರಣ 19ನೇ ಶತಮಾನದ ಕೊನೆಯಲ್ಲಿ ಜಗತ್ತಿನಾದ್ಯಂತ ಎದ್ದ ಒಂದು ಬಿರುಗಾಳಿ. ಅದೇ ಇಂಟರ್ನ್ಯಾಷನಲ್ ಫಿಸಿಕಲ್ ಕಲ್ಚರ್ ಮೂವ್ಮೆಂಟ್ ಅಥವಾ ಪಾಶ್ಚಿಮಾತ್ಯ ದೈಹಿಕ ಸಂಸ್ಕೃತಿಯ ಚಳುವಳಿ. ಸ್ನೇಹಿತರೆ, ಆ ಕಾಲದಲ್ಲಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಒಂದು ಹೊಸ ಕ್ರೇಜ್ ಶುರುವಾಗಿತ್ತು. ಪ್ರತಿಯೊಬ್ಬರೂ ತಮ್ಮ ದೇಹವನ್ನು ಬಲಿಷ್ಠವಾಗಿ ಸುಂದರವಾಗಿ ಇಟ್ಟುಕೊಳ್ಳಬೇಕು ಅನ್ನೋ ಟ್ರೆಂಡ್ ಅದು. ಆಗ ಸೂಪರ್ ಹಿಟ್ ಆಗಿದ್ದೇ ಸ್ವೀಡಿಷ್ ಜಿಮ್ನಾಸ್ಟಿಕ್ಸ್ ಮತ್ತು ಜರ್ಮನ್ ಜಿಮ್ನಾಸ್ಟಿಕ್ಸ್. ಇದರಲ್ಲಿ ದೇಹವನ್ನು ಸ್ಟ್ರೆಚ್ ಮಾಡೋದು, ಉಸಿರಾಟದ ಜೊತೆ ಕಸರತ್ತು ಮಾಡೋದು ಮುಖ್ಯವಾಗಿತ್ತು. ಇದೇ ಸಮಯದಲ್ಲಿ ಜಗತ್ತಿನಾದ್ಯಂತ ಸಖತ್ ಸೌಂಡ್ ಮಾಡ್ತಿದ್ದ ಮತ್ತೊಬ್ಬ ವ್ಯಕ್ತಿ ಎಂದರೆ ಬಾಡಿ ಬಿಲ್ಡಿಂಗ್ ಲೋಕದ ಪಿತಾಮಹ ಯೂಜಿನ್ ಸ್ಯಾಂಡೋ. ಇವರ ಕಟ್ಟುಮಸ್ತಾದ ದೇಹದ ಫೋಟೋಗಳು, ಮಸಲ್ಸ್ ಪ್ರದರ್ಶನಗಳು ಭಾರತದ ಯುವಕರನ್ನೂ ಹುಚ್ಚೆಬ್ಬಿಸಿತು. ನಾವೂ ಇವರ ತರಹ ಗಟ್ಟಿಯಾಗಬೇಕು ಅನ್ನೋ ಹಠ ಭಾರತೀಯರಲ್ಲೂ ಶುರುವಾಯಿತು. ಇಷ್ಟೇ ಅಲ್ಲ ಕೇಳಿದರೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಹಿಳೆಯರಿಗಾಗಿ ಹಾರ್ಮೋನಿಯಲ್ ಜಿಮ್ನಾಸ್ಟಿಕ್ಸ್ ಅನ್ನೋ ಒಂದು ಮೃದುವಾದ ಎಕ್ಸರ್ಸೈಸ್ ಇತ್ತು. ಇದರಲ್ಲಿ ರಿಲ್ಯಾಕ್ಸ್ ಆಗೋದು, ದೇಹಕ್ಕೆ ನಮ್ಯತೆ ತರೋದು ಮುಖ್ಯವಾಗಿತ್ತು. ಮಾರ್ಕ್ ಸಿಂಗಲ್ಟನ್ ತಮ್ಮ ಪುಸ್ತಕದಲ್ಲಿ ಬಲವಾದ ಸಾಕ್ಷಿ ಸಮೇತ ಏನು ಹೇಳ್ತಾರೆ ಅಂದರೆ, ಇವತ್ತು ನಾವು ಯೋಗ ಸ್ಟುಡಿಯೋಗಳಲ್ಲಿ ಮಾಡೋ ಅಲ್ಟ್ರಾ ಮಾಡರ್ನ್ ಸ್ಟ್ರೆಚಿಂಗ್ಸ್ ಮತ್ತು ನಿಂತು ಮಾಡೋ ಪ್ರಮುಖ ಆಸನಗಳು ಮೂಲತಃ ಅಂದು ವೆಸ್ಟರ್ನ್ ದೇಶಗಳಲ್ಲಿದ್ದ ಜಿಮ್ನಾಸ್ಟಿಕ್ಸ್ ಮತ್ತು ಫಿಸಿಕಲ್ ಕಲ್ಚರ್ನಿಂದ ಇನ್ಸ್ಪೈರ್ ಆಗಿರೋದು. ಅಂದರೆ ಪಾಶ್ಚಿಮಾತ್ಯರ ಆ ಜಿಮ್ನಾಸ್ಟಿಕ್ಸ್ ತಂತ್ರಗಳಿಗೆ ನಮ್ಮವರು ಭಾರತೀಯ ಯೋಗದ ಪ್ರಾಣಾಯಾಮ ಮತ್ತು ಆಧ್ಯಾತ್ಮಿಕ ಲೇಪನವನ್ನು ಹಚ್ಚಿ ಅದಕ್ಕೊಂದು ಹೊಸ ಬ್ರ್ಯಾಂಡ್ ನೇಮ್ ಕೊಟ್ಟರು. ಅದೇ ಇವತ್ತಿನ ಮಾಡರ್ನ್ ಯೋಗಾಸನ. ಕೇಳ್ತಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ನಮ್ಮ ಯೋಗದ ಮೇಲೆ ವಿದೇಶಿ ಜಿಮ್ನಾಸ್ಟಿಕ್ಸ್ ಪ್ರಭಾವ ಎಷ್ಟೊಂದಿದೆಯಾ ಅಂತ. ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಈ ವೆಸ್ಟರ್ನ್ ಕಲ್ಚರ್ನ ನಮ್ಮ ದೇಶದ ನಾಯಕರು ಬ್ರಿಟಿಷರ ವಿರುದ್ಧವೇ ಇದನ್ನು ಹೇಗೆ ಅಸ್ತ್ರವಾಗಿ ಬಳಸಿಕೊಂಡರು? ಭಾರತೀಯ ರಾಷ್ಟ್ರೀಯತೆ ಮತ್ತು ಯೋಗದ ಪುನರುತ್ಥಾನ. ಈಗ ನಾವು ತಲುಪಿರುವುದು ಈ ಇತಿಹಾಸದ ಅತ್ಯಂತ ರೋಮಾಂಚಕ ಘಟ್ಟಕ್ಕೆ. ಅದೇ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಯೋಗದ ಪುನರುತ್ಥಾನ. ಸ್ನೇಹಿತರೆ, 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ನಮಗೆ ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೀಳರಿಮೆ ತುಂಬುತ್ತಿದ್ದರು. ಭಾರತೀಯರು ದೈಹಿಕವಾಗಿ ದುರ್ಬಲರು, ಹೇಡಿಗಳು, ದೇಶ ಆಳೋಕೆ ನಿಕೃಷ್ಟರು ಅಂತ ಪದೇ ಪದೇ ನಿಂದಿಸ್ತಿದ್ರು. ಬ್ರಿಟಿಷರ ಈ ಮಾತು ನಮ್ಮ ಭಾರತೀಯ ನಾಯಕರ ರಕ್ತ ಕುದಿಯುವಂತೆ ಮಾಡಿತು. ಬ್ರಿಟಿಷರ ಸವಾಲನ್ನು ಸ್ವೀಕರಿಸಿದ ನಮ್ಮ ದೇಶ ಪ್ರೇಮಿಗಳು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕೆಂದರೆ ಮೊದಲು ನಮ್ಮ ಯುವಕರ ದೇಹ ವಜ್ರದಂತೆ ಗಟ್ಟಿಯಾಗಬೇಕು ಅಂತ ನಿರ್ಧರಿಸಿದರು. ಆಗ ಅವರಿಗೆ ಸಿಕ್ಕಿದ್ದೇ ಯೋಗ. ಆವರೆಗೆ ಮೂಲೆ ಗುಂಪಾಗಿದ್ದ ಯೋಗವನ್ನು ಭಾರತೀಯ ರಾಷ್ಟ್ರೀಯತೆಯ ಇಂಡಿಯನ್ ನ್ಯಾಷನಲಿಸಂ ಅಸ್ತ್ರವನ್ನಾಗಿ ಮಾಡಲಾಯಿತು. ಯೋಗ ಅಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ಶಕ್ತಿ ಮತ್ತು ಶೌರ್ಯದ ಸಂಕೇತ ಎಂದು ಯುವಕರಿಗೆ ಕರೆ ನೀಡಲಾಯಿತು. ಗರಡಿ ಮನೆಗಳು, ಅಖಾಡಗಳು, ವ್ಯಾಯಾಮ ಶಾಲೆಗಳು ಯೋಗಾಭ್ಯಾಸದ ಕೇಂದ್ರಗಳಾದವು. ಇದೇ ಸಮಯದಲ್ಲಿ ನಡೆದ ಒಂದು ರೋಚಕ ಘಟನೆ ಎಂದರೆ ಸೂರ್ಯ ನಮಸ್ಕಾರದ ಸಂಯೋಜನೆ. ಇವತ್ತು ನಾವು ಯೋಗದ ಅತ್ಯಂತ ಪ್ರಮುಖ ಭಾಗ ಅಂತ ಭಾವಿಸುವ ಸೂರ್ಯ ನಮಸ್ಕಾರ ಮೂಲತಃ ಭಾರತೀಯ ಯೋಗ ಗ್ರಂಥಗಳಲ್ಲಿ ಇರಲೇ ಇಲ್ಲ. ಮಹಾರಾಷ್ಟ್ರದ ಔಂಧ ಸಂಸ್ಥಾನದ ರಾಜರಾಗಿದ್ದ ಭವಾನ್ ರಾವ್ ಶ್ರೀನಿವಾಸರಾವ್ ಪಂತ್ ಪ್ರಾತಿನಿಧಿ ಅವರು ಯುವಕರಿಗಾಗಿ ರೂಪಿಸಿದ ಒಂದು ಶಕ್ತಿಶಾಲಿ ದೈಹಿಕ ದಂಡ ಕಸರತ್ತಾಗಿತ್ತು ಇದು. ಆದರೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಈ ದೈಹಿಕ ಕಸರತ್ತನ್ನು ಯೋಗಾಸನಗಳ ಜೊತೆ ಮಿಕ್ಸ್ ಮಾಡಿ ಅದಕ್ಕೊಂದು ಧಾರ್ಮಿಕ ಮತ್ತು ರಾಷ್ಟ್ರೀಯತೆಯನ್ನು ಉಜ್ಜೀವನಗೊಳಿಸುವ ಸ್ಪರ್ಶ ನೀಡಲಾಯಿತು.
ಅಂದರೆ ನೋಡಿ ಸ್ನೇಹಿತರೆ, ಬ್ರಿಟಿಷರ ದೈಹಿಕ ದೌರ್ಜನ್ಯಕ್ಕೆ ಪ್ರತಿಯಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಯೋಗಕ್ಕೆ ಹೊಸ ಮೆರುಗು ನೀಡಿ ಬಲಿಷ್ಠ ಭಾರತೀಯ ದೇಹಗಳನ್ನು ನಿರ್ಮಿಸಲು ಯೋಗವನ್ನು ಪುನರುತ್ಥಾನಗೊಳಿಸಿದರು. ಆದರೆ ಈ ಹೊಸ ಶೈಲಿಯಲ್ಲಿ ಯೋಗಕ್ಕೆ ಒಂದು ಪಕ್ಕಾ ಸಿಸ್ಟಮ್ಯಾಟಿಕ್ ರೂಪ ಕೊಟ್ಟಿದ್ದು ಎಲ್ಲಿ ಗೊತ್ತಾ? ನಮ್ಮ ಹೆಮ್ಮೆಯ ಕರ್ನಾಟಕದ ಮೈಸೂರು ಅರಮನೆಯಲ್ಲಿ. ಮೈಸೂರು ಅರಮನೆ ಮತ್ತು ಟಿ ಕೃಷ್ಣಮಾಚಾರ್ಯರ ಕ್ರಾಂತಿ ಇವತ್ತು ಜಗತ್ತಿನಾದ್ಯಂತ $1 ಬಿಲಿಯನ್ ಬಿಸ್ನೆಸ್ ಆಗಿರೋ, ಜಾಗತಿಕವಾಗಿ ಕೋಟ್ಯಂತರ ಜನ ಆರಾಧಿಸೋ ಈ ಆಧುನಿಕ ಭಂಗಿ ಯೋಗ ಅಫಿಷಿಯಲ್ ಆಗಿ ಜನ್ಮ ತಾಳಿದ್ದು ಎಲ್ಲಿ ಗೊತ್ತಾ? ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯಲ್ಲಿ. 1930ರ ದಶಕ ಮೈಸೂರಿನ ಪ್ರಜಾವತ್ಸಲ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಲೆ ಸಾಹಿತ್ಯದ ಜೊತೆಗೆ ದೈಹಿಕ ಸಂಸ್ಕೃತಿಗೂ ಅತೀವ ಪ್ರೋತ್ಸಾಹ ನೀಡುತ್ತಿದ್ದರು. ಅವರು ಅರಮನೆಯಲ್ಲೊಂದು ಯೋಗಶಾಲೆ ಆರಂಭಿಸಿ ಅದರ ಜವಾಬ್ದಾರಿಯನ್ನು ಒಬ್ಬ ಅಪ್ರತಿಮ ವಿದ್ವಾಂಸರಿಗೆ ವಹಿಸಿಕೊಟ್ಟರು. ಅವರೇ ಆಧುನಿಕ ಯೋಗದ ಪಿತಾಮಹ ಟಿ ಕೃಷ್ಣಮಾಚಾರ್ಯ. ಸ್ನೇಹಿತರೆ, ಕೃಷ್ಣಮಾಚಾರ್ಯರು ಕೇವಲ ಹಳೆ ಗ್ರಂಥಗಳನ್ನು ಓದಿ ಹಾಗೇ ಯೋಗ ಕಲಿಸಲಿಲ್ಲ. ಅವರು ಅರಮನೆಯಲ್ಲಿದ್ದ ಜಿಮ್ನಾಷಿಯಂಗೆ ಹೋಗಿ ಅಲ್ಲಿನ ವೆಸ್ಟರ್ನ್ ಜಿಮ್ನಾಸ್ಟಿಕ್ಸ್ ಸಲಕರಣೆಗಳು, ಬ್ರಿಟಿಷ್ ಮಿಲಿಟರಿ ವ್ಯಾಯಾಮಗಳು ಮತ್ತು ನಮ್ಮ ದೇಶಿ ಕುಸ್ತಿಯ ಪಟ್ಟುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಅವರು ಮಾಡಿದ ಕ್ರಾಂತಿ ಏನಪ್ಪ ಅಂದರೆ, ಸಾಂಪ್ರದಾಯಿಕ ಹಠಯೋಗದ ಆಸನಗಳ ಜೊತೆಗೆ ಈ ಪಾಶ್ಚಿಮಾತ್ಯ ಜಿಮ್ನಾಸ್ಟಿಕ್ಸ್ನ ವೇಗ ಮತ್ತು ನಮ್ಯತೆಯನ್ನು, ಫ್ಲೆಕ್ಸಿಬಿಲಿಟಿ ಬ್ಲೆಂಡ್ ಮಾಡಿದರು. ಉಸಿರಾಟದ ಜೊತೆಗೆ ಅತ್ಯಂತ ವೇಗವಾಗಿ ಭಂಗಿಗಳನ್ನು ಬದಲಾಯಿಸುವ ವಿನ್ಯಾಸ ಅಥವಾ ಅಷ್ಟಾಂಗ ಯೋಗ ಶೈಲಿ ಹುಟ್ಟಿಕೊಂಡಿದ್ದೇ ಇಲ್ಲಿ. ಅರಮನೆಯ ಯುವಕರು ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನು ಆಕರ್ಷಿಸಲು ಈ ಡೈನಾಮಿಕ್ ಶೈಲಿ ಸಖತ್ತಾಗಿ ವರ್ಕೌಟ್ ಆಯಿತು. ಇಷ್ಟೇ ಅಲ್ಲ ಕೇಳುಗರೆ, ಕೃಷ್ಣಮಾಚಾರ್ಯರು ಮೈಸೂರು ಅರಮನೆಯಲ್ಲಿ ತಯಾರು ಮಾಡಿದ ಶಿಷ್ಯರ ಬಳಗ ಇದೆಯಲ್ಲ, ಅವರೇ ಇಡೀ ಜಗತ್ತಿಗೆ ಯೋಗದ ಹುಚ್ಚು ಹಿಡಿಸಿದ್ದು. ಅವರ ಪ್ರಮುಖ ಶಿಷ್ಯರಾದ BKS ಅಯ್ಯಂಗಾರ್ ತಮ್ಮ ಲೈಟ್ ಆನ್ ಯೋಗ ಪುಸ್ತಕದ ಮೂಲಕ ಯೋಗವನ್ನು ಜಗತ್ತಿನ ಮನೆ ಮನೆಗೆ ತಲುಪಿಸಿದರು. ಇವರ ಶಿಷ್ಯ ಯಹೂದಿ ಮೆನುಹುನ್ ಅವರು ತಮ್ಮ ಭುಜದ ನೋವನ್ನು ಹೋಗಲಾಡಿಸಿಕೊಂಡು ಯೋಗವನ್ನು ಪ್ರಚಾರ ಮಾಡುವಲ್ಲಿ ಸಹಾಯ ಮಾಡಿದರು. ಮತ್ತೊಬ್ಬ ಶಿಷ್ಯ ಕೆ ಪಟ್ಟಾಭಿ ಜೋಯಿಸ್ ಅವರು ಮೈಸೂರಿನ ಲಕ್ಷ್ಮೀಪುರಂನಲ್ಲಿ ಅಷ್ಟಾಂಗ ಯೋಗ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿ ವಿದೇಶಿಗರು ಮೈಸೂರಿನಲ್ಲಿ ಕ್ಯೂ ನಿಲ್ಲುವಂತೆ ಮಾಡಿದರು. ಇನ್ನು ಕೃಷ್ಣಮಾಚಾರ್ಯರ ಮಹಿಳಾ ಶಿಷ್ಯೆಯಾದ ಇಂದಿರಾದೇವಿಯವರು ಅಮೆರಿಕಾದ ಹಾಲಿವುಡ್ ಸೆಲೆಬ್ರಿಟಿಗಳಿಗೆ ಯೋಗ ಕಲಿಸಿ ಯೋಗವನ್ನು ಸ್ಟೈಲ್ ಸ್ಟೇಟ್ಮೆಂಟ್ ಮಾಡಿದರು. ಅಂದರೆ ಸ್ನೇಹಿತರೆ, ಇಂದು ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾಗಳಲ್ಲಿ ಯೋಗ ಸ್ಟುಡಿಯೋಗಳು ರನ್ ಆಗ್ತಿದ್ದರೆ ಅದಕ್ಕೆ ಮೂಲ ಸಾಫ್ಟ್ವೇರ್ ಬರೆದಿದ್ದು ನಮ್ಮ ಮೈಸೂರಿನ ಅರಮನೆಯಲ್ಲಿ ಮತ್ತು ಕೃಷ್ಣಮಾಚಾರ್ಯರ ಯೋಗ ಶಾಲೆಯಲ್ಲಿ. ಕೇಳಿದರೆ ಹೆಮ್ಮೆ ಅನಿಸುತ್ತೆ ಅಲ್ವಾ? ಇಂದು ಅವಿಲಾ ಕಾನ್ವೆಂಟ್ ಇರುವಲ್ಲಿ ಈ ಯೋಗ ಶಾಲೆ ಇತ್ತು. ಕೃಷ್ಣಮಾಚಾರ್ಯರ ಗುರುಗಳು ಯಾರು? ಟಿಬೆಟ್ಟಿಗೂ ಯೋಗಕ್ಕೂ ಸಂಬಂಧ ಏನು? ಬನ್ನಿ, ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಆ ಇಂಟ್ರೆಸ್ಟಿಂಗ್ ಸತ್ಯವನ್ನು ಇವತ್ತು ರಿವೀಲ್ ಮಾಡೋಣ. ಕೃಷ್ಣಮಾಚಾರ್ಯರ ಗುರುಗಳ ಹೆಸರು ಶ್ರೀ ರಾಮಮೋಹನ ಬ್ರಹ್ಮಚಾರಿ. ಇವರು ಸಾಮಾನ್ಯ ಗುರುಗಳಲ್ಲ. 20ನೇ ಶತಮಾನದ ಆರಂಭದಲ್ಲಿ ಇವರು ವಾಸಿಸುತ್ತಿದ್ದುದು ಎಲ್ಲಿ ಗೊತ್ತಾ? ಭಾರತದಲ್ಲ, ಬದಲಿಗೆ ಭವ್ಯ ಹಿಮಾಲಯದ ಪರ್ವತ ಶ್ರೇಣಿಗಳ ಮಡಿಲಲ್ಲಿರುವ ಟಿಬೆಟ್ ದೇಶದ ಗಡಿಯಲ್ಲಿ. ಹೌದು ಸ್ನೇಹಿತರೆ, ಕೃಷ್ಣಮಾಚಾರ್ಯರು ಯೋಗದ ಆಳವಾದ ರಹಸ್ಯಗಳನ್ನು ಮತ್ತು ಕಠಿಣವಾದ ಹಠಯೋಗದ ತಂತ್ರಗಳನ್ನು ಕಲಿಯಲು ಹಿಮಾಲಯವನ್ನು ದಾಟಿ ಟಿಬೆಟ್ನ ಮಾನಸ ಸರೋವರದ ಹತ್ತಿರವಿದ್ದ ಕೈಲಾಸ ಪರ್ವತದ ಗುಹೆಯೊಂದಕ್ಕೆ ಪ್ರಯಾಣ ಬೆಳೆಸಿದ್ದರು. ಅಲ್ಲಿ ಅವರು ತಮ್ಮ ಗುರುಗಳಾದ ರಾಮಮೋಹನ ಬ್ರಹ್ಮಚಾರಿಯವರ ಪಾದದಡಿ ಬರೋಬ್ಬರಿ 7.5 ವರ್ಷಗಳ ಕಾಲ ಕಠಿಣ ತರಬೇತಿ ಪಡೆದರು. ಗುರುಗಳು ಅವರಿಗೆ ಹಿಮಾಲಯದ ಕಣಿವೆಗಳಲ್ಲಿ ಪ್ರಚಲಿತವಿದ್ದ ನೂರಾರು ಯೋಗಾಸನಗಳು, ಪ್ರಾಣಾಯಾಮದ ರಹಸ್ಯಗಳು ಮತ್ತು ಯೋಗ ಚಿಕಿತ್ಸೆಯ ವಿಧಾನಗಳನ್ನು ಬಾಯ್ಪಾಠ ಮಾಡಿಸಿದರು. ಕೃಷ್ಣಮಾಚಾರ್ಯರು ತರಬೇತಿ ಮುಗಿಸಿ ಹಿಂದಿರುಗುವಾಗ ಗುರುಗಳು ಅವರಿಗೆ ಒಂದು ವಿಶಿಷ್ಟವಾದ ಗುರುದಕ್ಷಿಣೆಯನ್ನು ಕೇಳಿದರು. ನೀನು ಮದುವೆಯಾಗಿ ಸಂಸಾರಸ್ಥನಾಗು ಹಾಗೂ ಹಿಮಾಲಯದಲ್ಲಿ ಕಲಿತ ಈ ಯೋಗವನ್ನು ಜನಸಾಮಾನ್ಯರಿಗೆ ಮತ್ತು ಗೃಹಸ್ಥರಿಗೆ ತಲುಪಿಸು. ಗುರುಗಳ ಆಜ್ಞೆಯಂತೆಯೇ ಕೃಷ್ಣಮಾಚಾರ್ಯರು ಅಲ್ಲಿಂದ ಕಾಶಿಗೆ, ಅಲ್ಲಿ 2 ವರ್ಷ ಇದ್ದು ಮೈಸೂರಿಗೆ ಬಂದು ಯೋಗ ಕ್ರಾಂತಿ ಮಾಡಿದರು. ಹಾಗಾದರೆ ಟಿಬೆಟ್ಟಿಗೂ ಯೋಗಕ್ಕೂ ಏನು ಸಂಬಂಧ ಕೇಳುಗರೆ? ಟಿಬೆಟ್ ಮತ್ತು ಭಾರತದ ಯೋಗ ಸಂಪ್ರದಾಯಕ್ಕೆ ನೂರಾರು ವರ್ಷಗಳ ಅವಿನಾಭಾವ ಸಂಬಂಧವಿದೆ. ಹಿಮಾಲಯ ಯೋಗದ ನೆಲೆ.
ಪೂರ್ವದ ಹಠಯೋಗದ ಅನೇಕ ಶಾಖೆಗಳು ಮತ್ತು ತಾಂತ್ರಿಕ ಯೋಗ ಪದ್ಧತಿಗಳು ಟಿಬೆಟಿಯನ್ ಬೌದ್ಧ ಧರ್ಮದ ಜೊತೆ ಬೆರೆತಿದ್ದವು. ಟಿಬೆಟ್ನ ಬೌದ್ಧ ಭಿಕ್ಷುಗಳು ಮಾಡುವ ಧ್ಯಾನ ಮತ್ತು ದೈಹಿಕ ಮುದ್ರೆಗಳಿಗೂ ನಮ್ಮ ಭಾರತೀಯ ನಾಥ ಸಂಪ್ರದಾಯದ ಯೋಗಕ್ಕೂ ತೀರಾ ಹತ್ತಿರದ ಸಾಮ್ಯತೆ ಇದೆ. ಕಳೆದು ಹೋದ ಗ್ರಂಥಗಳ ಹುಡುಕಾಟ. ಕೃಷ್ಣಮಾಚಾರ್ಯರು ತಾವು ರೂಪಿಸಿದ ವಿನ್ಯಾಸ ಯೋಗಕ್ಕೆ ಮೂಲ ಆಧಾರ ಯೋಗ ಕೊರಂಟ ಎಂಬ ಪುರಾತನ ಗ್ರಂಥ ಎಂದು ಹೇಳುತ್ತಿದ್ದರು. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ಆ ಗ್ರಂಥ ಭಾರತದಲ್ಲಿ ಸಿಕ್ಕಿರಲಿಲ್ಲ. ಅದು ಕಲ್ಕತ್ತಾದ ಲೈಬ್ರರಿಯಲ್ಲೋ ಅಥವಾ ಹಿಮಾಲಯದ ಅಥವಾ ಟಿಬೆಟ್ನ ಬೌದ್ಧ ವಿಹಾರಗಳಲ್ಲೋ ಮಾನಸ್ಟ್ರೀಸ್ ಅಡಗಿರಬಹುದು ಎಂಬ ನಂಬಿಕೆ ಇದೆ. ನೋಡಿದರ ಕೇಳುಗರೆ, ಮೈಸೂರು ಅರಮನೆಯಲ್ಲಿ ಜನ್ಮ ತಾಳಿದ ಆಧುನಿಕ ಯೋಗದ ಬೇರುಗಳು ಇರೋದು ಟಿಬೆಟ್ನ ಹಿಮಾಚ್ಛಾದಿತ ಗುಹೆಗಳಲ್ಲಿ ಮತ್ತು ರಹಸ್ಯಮಯ ಗುರುಗಳ ಬಳಿ. ಯೋಗದ ಹಾದಿ ಎಷ್ಟು ರೋಚಕವಾಗಿದೆ ಅಲ್ವಾ? ಯೋಗ ಮತ್ತು ಛಾಯಾಗ್ರಹಣ, ಫೋಟೋಗ್ರಫಿ. ಸ್ನೇಹಿತರೆ, ಯಾವುದೇ ಒಂದು ಕಲೆ ಅಥವಾ ಟ್ರೆಂಡ್ ಜಗತ್ತಿನಾದ್ಯಂತ ಫೇಮಸ್ ಆಗಬೇಕು ಅಂದರೆ ಮೀಡಿಯಾ ಸಾಥ್ ಕೊಡಲೇಬೇಕು ಅಲ್ವಾ? ಹಾಗೆ ನಮ್ಮ ಈ ಆಧುನಿಕ ಭಂಗಿ ಯೋಗ ಜಾಗತಿಕ ಮಟ್ಟದಲ್ಲಿ ಮನೆ ಮಾತಾಗಲು ಒಂದು ತಂತ್ರಜ್ಞಾನ ಸಖತ್ತಾಗಿ ಹೆಲ್ಪ್ ಮಾಡ್ತು. ಅದೇ ಛಾಯಾಗ್ರಹಣ ಅಥವಾ ಫೋಟೋಗ್ರಫಿ. ಮಾರ್ಕ್ ಸಿಂಗಲ್ಟನ್ ತಮ್ಮ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಪಾಯಿಂಟ್ ಹೇಳ್ತಾರೆ. 20ನೇ ಶತಮಾನದ ಆರಂಭದಲ್ಲಿ ಭಾರತಕ್ಕೆ ಪತ್ರಿಕೆಗಳು, ಮ್ಯಾಗಝೀನ್ಗಳು ಮತ್ತು ಕ್ಯಾಮ್ರಾಗಳು ಲಗ್ಗೆ ಇಟ್ಟು, ಅದೇ ಸಮಯದಲ್ಲಿ ಯೋಗವು ತನ್ನ ಹಳೆಯ ಇಮೇಜ್ ಕೊಡುವಿಕೊಂಡು ಹೊಸ ರೂಪ ಪಡೀತಾ ಇತ್ತು. ಆಗ ಈ ಕ್ಯಾಮ್ರಾ ತಂತ್ರಜ್ಞಾನ ಯೋಗಕ್ಕೆ ಒಂದು ಹೊಸ ಗ್ಲಾಮರ್ ತಂದು ಕೊಟ್ಟಿತು. ಅದು ಹೇಗೆ ಅಂತೀರಾ? ಕೃಷ್ಣಮಾಚಾರ್ಯರ ಮೈಸೂರು ಯೋಗಶಾಲೆಯಲ್ಲಿದ್ದ ಕಟ್ಟುಮಸ್ತಾದ ದೇಹದ ಯುವಕರು, BKS ಅಯ್ಯಂಗಾರ್ ಅವರಂತಹ ಯೋಗ ಪಟುಗಳು ಅತ್ಯಂತ ಕಠಿಣವಾದ, ವಿಚಿತ್ರವಾದ ಮತ್ತು ಆಕರ್ಷಕವಾದ ಆಸನಗಳನ್ನು ಪ್ರದರ್ಶಿಸುವಾಗ ಅದನ್ನು ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಯಲಾಯಿತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ಜಗತ್ತಿನ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಜನ ಯೋಗದ ಕಡೆಗೆ ತಿರುಗಿ ನೋಡುವಂತಾಯಿತು. ಯಾಕಂದರೆ ಅಲ್ಲಿಯವರೆಗೆ ಯೋಗ ಅಂದರೆ ಕಣ್ಣು ಮುಚ್ಚಿ ಕೂರೋದು ಅಂದ್ಕೊಂಡಿದ್ದ ಜನರಿಗೆ ಈ ಸುಂದರವಾದ ಶರೀರ ಮತ್ತು ಕಣ್ಣು ಕೋರೈಸುವ ದೈಹಿಕ ಭಂಗಿಗಳ ಫೋಟೋಗಳು ಹೊಸ ಕ್ರೇಜ್ ಸೃಷ್ಟಿಸಿದವು. ಯೋಗದ ಫೋಟೋಗಳು ಕೇವಲ ಮಾಹಿತಿಯಲ್ಲ, ಬದಲಿಗೆ ಅದೊಂದು ವಿಷುಯಲ್ ಆರ್ಟ್ ಅಥವಾ ನೋಡಲು ಸುಂದರವಾದ ಕಲೆಯಾಗಿ ಮಾರ್ಪಟ್ಟಿತು. ಈ ಫೋಟೋಗಳೇ ಯೋಗವನ್ನು ಒಂದು ಅತ್ಯುನ್ನತ ಆರೋಗ್ಯ ಮತ್ತು ಸೌಂದರ್ಯದ ಹೆಲ್ತ್ ಆ್ಯಂಡ್ ಬ್ಯೂಟಿ ಸಂಕೇತವಾಗಿ ಜಗತ್ತಿನಾದ್ಯಂತ ಬ್ರ್ಯಾಂಡ್ ಮಾಡಿದವು. ಸರಳವಾಗಿ ಹೇಳಬೇಕಂದ್ರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ಯೋಗ ಪೋಸ್ ಕೊಟ್ಟು ಫೋಟೋ ಹಾಕ್ತೀವಲ್ಲ, ಈ ಪಿಕ್ಚರ್ ಪರ್ಫೆಕ್ಟ್ ಯೋಗದ ಟ್ರೆಂಡ್ಗೆ ಅಡಿಪಾಯ ಬಿದ್ದಿದ್ದು ಇಂದಿಗೆ 100 ವರ್ಷಗಳ ಹಿಂದಿನ ಆ ಹಳೆಯ ಕ್ಯಾಮರಾ ಫ್ಲ್ಯಾಶ್ಗಳಿಂದಲೇ. ಹಾಗಾದರೆ ಇಷ್ಟೆಲ್ಲ ಇತಿಹಾಸ ಇರೋ ಈ ಆಧುನಿಕ ಯೋಗಕ್ಕೂ ಮತ್ತು ನಮ್ಮ ಸಾಂಪ್ರದಾಯಿಕ ಯೋಗಕ್ಕೂ ಇರೋ ಅಸಲಿ ಡಿಫ್ರೆನ್ಸ್ ಏನು? ಪ್ರಮುಖ ಅಂಶಗಳು. ಇತಿಹಾಸದ ಯೋಗಕ್ಕೂ ಇವತ್ತಿನ ಯೋಗಕ್ಕೂ ಇರೋ 5 ಪ್ರಮುಖ ಡಿಫ್ರೆನ್ಸ್ ಇಲ್ಲಿವೆ. ಮೊದಲನೆಯದಾಗಿ, ಉದ್ದೇಶ ಬದಲಾಗಿದೆ. ಹಳೆಯ ಕಾಲದ ಸಾಂಪ್ರದಾಯಿಕ ಯೋಗದ ಮುಖ್ಯ ಗುರಿ ಮುಕ್ತಿ ಅಥವಾ ಮನಸ್ಸಿನ ನಿಯಂತ್ರಣ ಆಗಿತ್ತು. ಆದರೆ ಇವತ್ತಿನ ಆಧುನಿಕ ಯೋಗದ ಗುರಿ ದೈಹಿಕ ಆರೋಗ್ಯ, ಫಿಟ್ನೆಸ್ ಮತ್ತು ಸ್ಟ್ರೆಸ್ ರಿಲೀಫ್. ಎರಡನೆಯದಾಗಿ, ಭಂಗಿಗಳ ಶೈಲಿ. ಪ್ರಾಚೀನ ಗ್ರಂಥಗಳಲ್ಲಿ ಕೇವಲ ಧ್ಯಾನಕ್ಕೆ ಕುಳಿತುಕೊಳ್ಳುವ ಸ್ಥಿರ ಭಂಗಿಗಳಿಗೆ ಒತ್ತು ಇತ್ತು. ಆದರೆ ಇವತ್ತಿನ ಯೋಗದಲ್ಲಿ ನಿಂತು ಮಾಡುವ, ಬೆಂಡ್ ಆಗುವ ಮತ್ತು ಜಿಮ್ನಾಸ್ಟಿಕ್ ಮಾದರಿಯ ಡೈನಾಮಿಕ್ ಭಂಗಿಗಳೇ ಜಾಸ್ತಿ. ಮೂರನೆಯದಾಗಿ, ವೆಸ್ಟರ್ನ್ ಕನೆಕ್ಷನ್. ಜಗತ್ತಿನಾದ್ಯಂತ ಇವತ್ತು ಫೇಮಸ್ ಆಗಿರೋ ವಿನ್ಯಾಸ ಮತ್ತು ಅಷ್ಟಾಂಗ ಯೋಗದ ಸಾಫ್ಟ್ವೇರ್ ರೆಡಿಯಾಗಿದ್ದು ನಮ್ಮ ಮೈಸೂರು ಅರಮನೆಯಲ್ಲಿ ಟಿ ಕೃಷ್ಣಮಾಚಾರ್ಯರ ನೇತೃತ್ವದಲ್ಲಿ. ಐದನೆಯದಾಗಿ, ಮಾಧ್ಯಮಗಳ ಸಾಥ್. ಯೋಗ ವರ್ಲ್ಡ್ ಫೇಮಸ್ ಆಗಲು 20ನೇ ಶತಮಾನದ ಆರಂಭದ ಛಾಯಾಗ್ರಹಣ, ಫೋಟೋಗ್ರಫಿ ಮತ್ತು ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಮುಖ ಕಾರಣ. ಇಷ್ಟು ದಿನ ನಾವು ಯೋಗದ ಬಗ್ಗೆ ಅಂದುಕೊಂಡಿದ್ದಕ್ಕೂ ಅದರ ಅಸಲಿ ಇತಿಹಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಇತಿಹಾಸ ಏನೇ ಇರಲಿ, ಯೋಗ ಮಾತ್ರ ಇವತ್ತು ಜಗತ್ತಿಗೆ ಭಾರತ ನೀಡಿದ ಅತ್ಯುತ್ತಮ ಕೊಡುಗೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮುಕ್ತಾಯ. ಮಾರ್ಕ್ ಸಿಂಗಲ್ಟನ್ ಅವರ ಈ ಪುಸ್ತಕವು ಆಧುನಿಕ ಯೋಗವು ನಕಲಿ ಎಂದಾಗಲಿ ಅಥವಾ ಕೆಟ್ಟದ್ದು ಎಂದಾಗಲಿ ಹೇಳುವುದಿಲ್ಲ. ಬದಲಿಗೆ ಸಂಸ್ಕೃತಿಗಳು ಕಾಲಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತವೆ ಮತ್ತು ಹೊಸ ರೂಪವನ್ನು ಪಡೆದುಕೊಳ್ಳುತ್ತವೆ ಎಂಬುದನ್ನು ಇದು ತೋರಿಸುತ್ತದೆ.
ಇಂದು ನಾವು ಆಚರಿಸುವ ಯೋಗವು ಕೇವಲ 5,000 ವರ್ಷಗಳ ಹಿಂದಿನ ಋಷಿಮುನಿಗಳ ಜ್ಞಾನ ಮಾತ್ರವಲ್ಲ, ಅದು ಕಳೆದ ಒಂದು ಶತಮಾನದಲ್ಲಿ ಜಾಗತಿಕವಾಗಿ ನಡೆದ ಸಾಂಸ್ಕೃತಿಕ ವಿನಿಮಯದ ಅದ್ಭುತ ಫಲಿತಾಂಶವಾಗಿದೆ ಎಂಬುದನ್ನು ಈ ಕೃತಿ ಅತ್ಯಂತ ವಸ್ತುನಿಷ್ಠವಾಗಿ ನಿರೂಪಿಸುತ್ತದೆ. ಯೋಗದ ಇತಿಹಾಸವನ್ನು ಪೂರ್ವಾಗ್ರಹವಿಲ್ಲದೆ ಅರ್ಥ ಮಾಡಿಕೊಳ್ಳಲು ಈ ಪುಸ್ತಕ ಇಂದಿಗೂ ಒಂದು ಅತ್ಯುತ್ತಮ ಆಕರ ಗ್ರಂಥವಾಗಿದೆ. ಹೌದು ಕೇಳುಗರೆ, ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವಕ್ಕೆ ಪಾತ್ರವಾದ ಮಾರ್ಕ್ ಸಿಂಗಲ್ಟನ್ ರವರ ಈ ಸಂಶೋಧನೆ ನಮಗೆ ಒಂದು ಅದ್ಭುತವಾದ ಸತ್ಯವನ್ನು ಮನವರಿಕೆ ಮಾಡಿಕೊಡುತ್ತದೆ. ಯೋಗದ ಇತಿಹಾಸ ಬದಲಾಗಿರಬಹುದು, ಆದರೆ ಅದರ ಪ್ರಸ್ತುತತೆ ಮಾತ್ರ ಎಂದಿಗೂ ಮಾಸಿಲ್ಲ. ಇದನ್ನು ನಾವು ವಿಶ್ಲೇಷಿಸಿ ನೋಡುವುದಾದರೆ, ಸಾಂಪ್ರದಾಯಿಕ ಹಠಯೋಗ ಮತ್ತು ಪಾಶ್ಚಿಮಾತ್ಯ ದೈಹಿಕ ಸಂಸ್ಕೃತಿಯ ಸಮ್ಮಿಲನದಿಂದ ಹುಟ್ಟಿದ ಈ ಆಧುನಿಕ ಭಂಗಿ ಯೋಗವು ಭಾರತೀಯ ಸಂಸ್ಕೃತಿಯ ಜಗತ್ತಿನ ಅತಿ ದೊಡ್ಡ ಅಡಾಪ್ಟಬಿಲಿಟಿ ಅಥವಾ ಹೊಂದಾಣಿಕೆಯ ಗುಣಕ್ಕೆ ಸಾಕ್ಷಿಯಾಗಿದೆ. ಕಾಲಕ್ಕೆ ತಕ್ಕಂತೆ ಬದಲಾಗದ ಯಾವುದೇ ಸಂಪ್ರದಾಯ ಇತಿಹಾಸದ ಪುಟ ಸೇರಿ ಹೋಗುತ್ತದೆ. ಆದರೆ ಯೋಗವು ವಸಾಹತುಶಾಹಿ ಆಕ್ರಮಣದ ಕಾಲದಲ್ಲೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಜಿಮ್ನಾಸ್ಟಿಕ್ಸ್ ಮತ್ತು ಸೂರ್ಯ ನಮಸ್ಕಾರಗಳನ್ನು ತನ್ನೊಳಗೆ ಮೈಗೂಡಿಸಿಕೊಂಡು ಹೊಸ ರೂಪದಲ್ಲಿ ಜಗತ್ತನ್ನೇ ಗೆದ್ದಿತು. ಹಾಗಾಗಿ ಇಂದು ನಾವು ಮಾಡುವ ಯೋಗ ಕೇವಲ ಋಷಿಮುನಿಗಳ ತಪಸ್ಸಿನ ಫಲ ಮಾತ್ರವಲ್ಲ, ಅದು ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ನಮ್ಮ ಮೈಸೂರಿನ ಟಿ ಕೃಷ್ಣಮಾಚಾರ್ಯರಂತಹ ಗುರುಗಳು ತೋರಿದ ಕ್ರಾಂತಿಕಾರಿ ದೃಷ್ಟಿಕೋನದ ಪ್ರತಿಫಲ. ಯೋಗದ ಮೂಲ ಇತಿಹಾಸ ಏನೇ ಇರಲಿ, ಅದು ಇವತ್ತು ಕೋಟ್ಯಂತರ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಯುತ್ತಿದೆ ಎಂಬುದೇ ಪರಮಸತ್ಯ. ಈ ಸುಂದರ ವಿಶ್ಲೇಷಣೆಯೊಂದಿಗೆ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಆರೋಗ್ಯವಾಗಿರಿ. ಶುಭರಾತ್ರಿ. ಧನ್ಯವಾದಗಳು.